ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತಹ MCQ ಕ್ವಶನ್ಸ್. ಇವೆಲ್ಲ ಟೆಕ್ಸ್ಟ್ ಬುಕ್ ಬಿಟ್ಟ ಹೊರಗಡೆ ಇರುವಂತಹ ಕ್ವಶನ್ಸ್. ಓಕೆ, ದ ಕಾಮನ್ ಡಿಫರೆನ್ಸ್ ಆಫ್ AP ಈಸ್ ಡ್ಯಾಶ್ ಅಂತ ಕೇಳಿದಾನ. 1/3, 1 - 3/3B/3, 1 - 6B/3, so on. Is option A 1/3, option B -1/3, option C -B, option D B ಅಂತ ಐತಿ. ಕನ್ನಡ ಮೀಡಿಯಂ ಒಳಗೆ ಏನ್ ಕೊಟ್ಟಿರ್ತಾನೆ, ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಕ್ಕೈತಿ ಅಂತ ಕ್ವಶನ್ ಕೇಳಿರ್ತಾನೆ. ಸೊ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಕೈತಿ. ಸೊ ಈಗ ಕಾಮನ್ ಡಿಫರೆನ್ಸ್ ಅಂದ್ರೆ ನಮ್ಗೆ ಏನ್ ಗೊತ್ತೈತಿ? ಕಾಮನ್ ಡಿಫರೆನ್ಸ್ ಇಸ್ ಡಿನೋಟೆಡ್ ಬೈ ಡಿ. ಸಾಮಾನ್ಯ ವ್ಯತ್ಯಾಸನ ಡಿ ಅಂತ ಹೇಳಿ ನಾವು ಬರ್ಕೋತೀವಿ. ಸೊ ಡಿ ಇಸ್ ಈಕ್ವಲ್ ಟು ಏನಕ್ಕೈತಿ? A2 - A1. ಸೊ ಇನ್ ದ ಪ್ಲೇಸ್ ಆಫ್ A2 ಏನೈತಿ ಇಲ್ಲಿ? 1 - 3B divided by 3 ಐತಿ. ಮೈನಸ್ ಆಸ್ ಇಟ್ ಈಸ್ ಇನ್ ದ ಪ್ಲೇಸ್ ಆಫ್ A1 1 divided by 3 ಅಂತ ಐತಿ. ಸೊ ವೆನ್ ದ ಡಿನಾಮಿನೇಟರ್ಸ್ ಆರ್ ಸೇಮ್, LCM is also ಸೇಮ್. ಸೊ ಡಿನಾಮಿನೇಟರ್ ಸೇಮ್ ಇದ್ರೆ LCM ಸೇಮ್ ಬರ್ತೈತಿ. ಲಸ ಏನ್ ತಗೋತಿರಲಿಲ್ಲ ಅದು ಸೇಮ್ ಬರ್ತೈತಿ. ಸೊ ಇಲ್ಲಿ 3 ಬರ್ಕೋತೀನಿ, ನ್ಯೂಮಿನೇಟರ್ ಒಳಗ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ತೀನಿ. ಡಿನಾಮಿನೇಟರ್ ಸೇಮ್ ಇರೋ ಕಾರಣಕ್ಕನ LCM ತಗೊಳಕ ಹೋಗೋದಿಲ್ಲ. ಸೊ ಹಂಗಾರೆ ಇಲ್ಲಿ +1 -1 ಏನಕ್ಕೈತಿ? ಕ್ಯಾನ್ಸಲ್ ಆಕೈತಿ. +1 -1 ಕ್ಯಾನ್ಸಲ್ ಆದ್ರೆ ನಿನಗೆ ಏನು ಉಳಿತೈತಿ? -3B divided by 3 ಉಳಿತೈತಿ. ಅಗೇನ್ 3 and 3 get cancel, remaining -B. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಆಪ್ಷನ್ C ಕರೆಕ್ಟ್ ಆಯ್ತು. ಸೊ ಈ ರೀತಿ ನಾವು ಏನ್ ಮಾಡ್ತೀವಿ? ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ನಮಗ್ ನೋಡಾಕೇನೋ ಟರ್ಮ್ಸ್ ದೊಡ್ಡ ಇದ್ದು ಇಲ್ಲ ಅನ್ನಂಗಿಲ್ಲ, ಬಟ್ ನಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮುಗಿತು. A2 - A1 ಮಾಡಕ್ ಬರುತ್ತಲ್ಲ. ಕಾಮನ್ ಡಿಫರೆನ್ಸ್ ಅಂದ್ರೆ ಏನು, ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನು, A2 - A1 ಮಾಡಬೇಕು. ಆಮೇಲೆ ಇಲ್ಲಿ A2 ವ್ಯಾಲ್ಯೂ ಒಳಗೆ A2 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೇವಿ, A1 ಒಳಗೆ A1 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೇವಿ. ನಮ್ಗೆಲ್ಲರಿಗೂ 10th ತನ ಬಂದೇವಿ ಅಂತಂದ್ಮೇಲೆ LCM ತಗೊಳಕ್ ಬರುತ್ತೆ. ಸೊ LCM ತಗೋತೀವಿ, ಸಿಂಪ್ಲಿಫಿಕೇಶನ್ ಮಾಡ್ತೀವಿ, ಆನ್ಸರ್ ಯಾವ್ದು ಬರ್ತೈತಿ ಆನ್ಸರ್ ಟಿಕ್ ಮಾಡ್ತೀವಿ. ಸೊ ಇಷ್ಟೇ ಇರುತ್ತೆ, ಸಿಂಪಲ್ ಇರುತ್ತೆ. ಸೊ ಈಗ 11th ಕ್ವಶನ್. ಸೊ ನಾ ಇಲ್ಲಿ ಯಾಕೆ 6th, 10th, 11th ಬರ್ದಿದ್ದೀನಿ ಅಂತಂದ್ರೆ ಆಲ್ರೆಡಿ ಇವಾಗ ನಾವು ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡೇವಿ. ಇವಾಗ ಪಾರ್ಟ್ 1 ಒಳಗೆ 5 ಕ್ವಶನ್ ಸಾಲ್ವ್ ಮಾಡಿದ್ವಿ, ಪಾರ್ಟ್ 2 ಒಳಗೆ 4 ಕ್ವಶನ್ ಸಾಲ್ವ್ ಮಾಡೇವಿ. ಸೊ ಈಗ ಪಾರ್ಟ್ 3 ಇದೆ. ಸೊ ಅದ್ರ ಸಂಬಂಧ ನಾ ಕ್ವಶನ್ ನಂಬರ್ 10, 11, 12, 13 ಅಂತ ಬರ್ತೀನಿ. ಸೊ ಕ್ವಶನ್ ನಂಬರ್ 11, ದ ಫಸ್ಟ್ 3 ಟರ್ಮ್ಸ್ ಆಫ್ an AP ಆರ್ 3y - 1, 3y + 5, 5y + 1, ದೆನ್ y = ಅಂತ ಈ ರೀತಿ ಕ್ವಶನ್ ಕೊಟ್ಟಿದ್ದಾನೆ. ಸೊ ಈ ಸೆಂಟೆನ್ಸ್ ಕನ್ನಡ ಮೀಡಿಯಂ ಒಳಗೆ ಏನಿರ್ತೈತಪ್ಪ ಅಂದ್ರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಅಂತ ಬರ್ದಿರ್ತೈತಿ. ಸೊ ಆ ಕಡೆ ಸೈಡ್ ನಾ ಬರ್ದು ತೋರಿಸ್ತೀನಿ ನಾನು ನಿಮಗೆ. ಒಂದು ಸಮಾಂತರ ಶ್ರೇಣಿಯ 3 ಪದಗಳು ಈ ರೀತಿ ಇರ್ತಾವ. 3y - 1, 3y + 5, 3y + 1, ದೆನ್ y = ಇಷ್ಟಕೊಂಡ ಆಪ್ಷನ್ ಅದಾವ. ಯಾವ್ದು ಆಪ್ಷನ್ ಬರುತ್ತೆ ಟಿಕ್ ಮಾಡ್ಕೊಳ್ಳು. ಸೊ ಇಲ್ಲಿ y = ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಇದು ಕಾಮನ್ ಡಿಫರೆನ್ಸ್ ಮೇಲೆ ಡಿಪೆಂಡ್ ಇರ್ತೈತಿ. ಸೊ ನೀವು ಎಕ್ಸರ್ಸೈಸ್ ಒಳಗ ಸೆಕೆಂಡ್ ಎಕ್ಸರ್ಸೈಸ್ ಒಳಗ ಬಾಕ್ಸ್ ಇದ್ದು ಅಲ್ಲ ನಿಮ್ದು ಎಕ್ಸರ್ಸೈಸ್ ಒಳಗ, ಆ ಬಾಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನ. ಫಸ್ಟ್ ಟರ್ಮ್ ಕೊಡ್ತಾನ, ಸೆಕೆಂಡ್ ಬಾಕ್ಸ್ ಕೊಡ್ತಾನ, ಥರ್ಡ್ ಟರ್ಮ್ ಕೊಡ್ತಾನ. ಸೊ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿರ್ತಾನಲ್ಲ. ಸೊ ಅದ ಕಾನ್ಸೆಪ್ಟ್ ಮೇಲೆ ಇದು ಡಿಪೆಂಡ್ ಇರ್ತೈತಿ. ಸೊ ನಾ ಡಿ ಫೈಂಡ್ ಔಟ್ ಮಾಡ್ಕೋತೇನೆ ಫಸ್ಟ್. ಹಂಗ ಡಿ ಅಂತಂದ್ರೆ ಏನ್ ಫೈಂಡ್ ಔಟ್ ಮಾಡ್ಕೋತೀನಿ? ಇದು ಯಾವುದು? ಕ್ವಶನ್ ನಂಬರ್ 11 ಇದ್ದ ಆನ್ಸರು. ಇದು ಯಾವುದು? ಕ್ವಶನ್ ನಂಬರ್ 10 ಇದ್ದ ಆನ್ಸರು. ಡಿ ಅಂದ್ರೆ ಏನ್ ಬರಿಬೇಕು ನಾನು? ಆಕ್ಚುಲಿ A2 - A1 ಬರಿತೀನಿ. ಆರ್ ಹಿಂಗೂ ಬರಿಬೋದಲ್ಲ ನಾನು, A3 - A2 ಬರಿಬೋದು. ಬೋತ್ ಆರ್ ಸೇಮ್. ಹಿಂಗ್ ಬರ್ದ್ರು ಒಂದ ಅದು ಇದು ಸಾಮಾನ್ಯ ವ್ಯತ್ಯಾಸನ, ಇದು ಸಾಮಾನ್ಯ ವ್ಯತ್ಯಾಸನ, ಇದು ಕಾಮನ್ ಡಿಫರೆನ್ಸ್, ಇದು ಕಾಮನ್ ಡಿಫರೆನ್ಸ್. ಬೋತ್ ಆರ್ ಸೇಮ್, ಏನು ಚೇಂಜಸ್ ಅಂತೂ ಇಲ್ಲ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇನ್ ದ ಪ್ಲೇಸ್ ಆಫ್ A2 ವ್ಯಾಲ್ಯೂ ಏನೈತಿ ಇಲ್ಲಿ? 3y + 5 ಮೈನಸ್ ಇನ್ ದ ಪ್ಲೇಸ್ ಆಫ್ A1 3y - 1 ಅಂತ ಐತಿ. ಇಲ್ಲಿ ಮೈನಸ್ ಈ ಟೋಟಲ್ A1 ಗೆ ಮಲ್ಟಿಪ್ಲೈ ಆಗ್ಬೇಕು, ಹೌದಲ್ಲ? ಸೊ ಮೈನಸ್ ಟೋಟಲ್ A1 ಗೆ ಮಲ್ಟಿಪ್ಲೈ ಆಗ್ಬೇಕಂದ್ರೆ ಈ 3y, A1 ಅಂದ್ರೆ ಯಾರು? 3y - 1. ಈ 3y - 1 ಇಷ್ಟಕ್ಕೂ ಮೈನಸ್ ಮಲ್ಟಿಪ್ಲೈ ಆಗ್ಬೇಕು, ಬಟ್ ಈ ಮೈನಸ್ 3y ಗೆ ಅಷ್ಟೇ ಮಲ್ಟಿಪ್ಲೈ ಆಗತೈತಿ. ಸೊ ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ತೀನಿ? ಒಂದು ಬ್ರಾಕೆಟ್ ಹಾಕೊಂಡ್ಬಿಡ್ತೀನಿ. ಸೊ ಇವಾಗ ಏನಾಯ್ತು? A1 ಕ್ವಾಂಟಿಟಿಗೆ ಪೂರ್ತಿ ಮೈನಸ್ ಮಲ್ಟಿಪ್ಲೈ ಆಗತೈತಿ. ಸೊ 3y ಆಸ್ ಇಟ್ ಈಸ್ ಪ್ಲಸ್ 5 ಆಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್ -3y, ಮೈನಸ್ ಇಂಟು ಮೈನಸ್ +1. ಸೊ ಪ್ಲಸ್ 3y - 3y ಕ್ಯಾನ್ಸಲ್ ಆಕೈತಿ. 5 + 1 ಎಷ್ಟಾಯ್ತು? 6 ಆಯ್ತು. ಅವ ಕೇಳಿದ್ದು y ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಹೇಳ್ಯಾನ, ಮಾಡು. ಸೊ ಇಲ್ಲಿ A3 - A2 ಐತಲ್ಲ, ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆರ್ A3 - A2 ಅಂತನೂ ಬರಿಬಹುದು. ಡಿ ಅಂದ್ರೆ ಏನಂತ ಬರಿಬಹುದು ನಾವು? D is equal to A3 - A2 ಅಂತನೂ ಬರಿಬಹುದು. ಇನ್ ದ ಪ್ಲೇಸ್ ಆಫ್ A3 ಏನೈತಿ ನಮ್ದು? A3 ಇಲ್ಲಿ 5y
ಥರ್ಡ್ ಟರ್ಮ್ ಮೂರನೇ ಪದ 5y ಪ್ಲಸ್ 1 ಐತಿ ಮೈನಸ್ ಇನ್ ದ ಪ್ಲೇಸ್ ಆಫ್ a2 ಏನೈತಿ 3y ಪ್ಲಸ್ 5 ಅಂತ ಐತಿ ರೈಟ್. ಸೊ ಈಗ a2 ಮೈನಸ್ a1 ಮಾಡ್ಬೇಕಲ್ಲ, ಮಾಡು. 5y ಪ್ಲಸ್ 1 ಇಲ್ಲಿ ಏನೂ ಇಲ್ಲ ಅಂದ್ರೆ ಸಂಧ್ಯಾ ಪ್ಲಸ್ ಇರ್ತೈತಿ, ಪ್ಲಸ್ ಇಂಟು ಮೈನಸ್ ಮೈನಸ್ 3y, ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 5 ಆಕೈತಿ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಕ್ಕೈತಿ 5y ಮೈನಸ್ 3y ಟೋಟಲ್ ಎಷ್ಟಾಯ್ತು 2y ಆಯ್ತು. ಆಮೇಲೆ ಪ್ಲಸ್ 1 ಮೈನಸ್ 5 ಎಷ್ಟಾಯ್ತು ಮೈನಸ್ 4 ಆಯ್ತು. ಸೊ ಈಗ ಇದು ಏನೈತಿ ಕಾಮನ್ ಡಿಫರೆನ್ಸ್. ಇಲ್ಲಿ ಒನ್ ಟೈಮ್ ಚೆಕ್ ಮಾಡಿದಾಗ 6 ಬಂದೈತಿ, ಇನ್ನೊಂದು ಟೈಮ್ ಚೆಕ್ ಮಾಡಿದಾಗ 2y ಮೈನಸ್ 4 ಬಂದೈತಿ. ಆಮೇಲೆ ನಮ್ಗೆ ಆಲ್ರೆಡಿ ಗೊತ್ತೈತಿ ಕಾಮನ್ ಡಿಫರೆನ್ಸ್ ಎಲ್ಲಾ ಕಡೆ ಸೇಮ್ ಇರ್ತೈತ. ಸೇಮ್ ಇರೋದಕ್ಕೆ ನಾವ್ ಏನಂತೀವಿ ಕಾಮನ್ ಡಿಫರೆನ್ಸ್. ಎಲ್ಲಾ ಕಡೆ ಸೇಮ್ ಇರೋದಕ್ಕೆ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸೊ ಹಂಗಾರೆ ಒಂದ ಕ್ವಶನ್ದಾಗ ಇದು ಈಕ್ವಲ್ ಇರ್ತೈತಿ, ಯಾಕೆ ಇದು ಕಾಮನ್ ಡಿಫರೆನ್ಸ್, ಇದು ಕಾಮನ್ ಡಿಫರೆನ್ಸ್. ಸೊ ಬೋತ್ ಆರ್ ಈಕ್ವಲ್. ಸೊ ಎರಡು ಈಕ್ವಲ್ ಇರಾಕಬೇಕು. ಸೊ ಎರಡು ಈಕ್ವಲ್ ಅದಾವ ಅಂತಂದ್ರ ನಾ ಇಲ್ಲಿ ಬರ್ಕೋತೀನಿ, ಏನ್ ಬರ್ಕೋತೀನಿ, therefore 2y minus 4 is equal to this 6. ಯಾಕಂದ್ರೆ ಬೋತ್ ಆರ್ ಈಕ್ವಲ್, ಯಾಕಂದ್ರೆ ಇದು ಕಾಮನ್ ಡಿಫರೆನ್ಸ್, ಇದು ಕಾಮನ್ ಡಿಫರೆನ್ಸ್, ಒಂದೇ ಕ್ವಶನ್ ಸಂಬಂಧಪಟ್ಟಿದ್ದು. ಸೊ ಮೈನಸ್ 4 ಆ ಕಡೆ ಕರ್ಕೊಂಡು ಹೋಗ್ತೀನಿ, ಮೈನಸ್ 4 ಆ ಕಡೆ ಕರ್ಕೊಂಡು ಹೋದ್ರೆ ಏನಕ್ಕೈತದ ಪ್ಲಸ್ 4 ಆಕೈತಿ. ಸೊ 6 ಪ್ಲಸ್ 4 ಏನಾಯ್ತು 10 ಆಯ್ತು. ಈ 10 ಈ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ಆಪ್ಷನ್ ಏನ್ ಬರ್ತೈತಿ ನೀವು ಹೇಳ್ರಿ. ಆಪ್ಷನ್ ಯಾವ ಆಪ್ಷನ್ ಬರ್ತೈತಿ ನೀವು ಹೇಳ್ರಿ. ಯಾವುದು ಇದು 5 ಬರ್ತೈತಿ. 2 1 2 5 10. ಸೊ ಹಂಗಾರೆ ಆಪ್ಷನ್ ಸಿ ಕರೆಕ್ಟ್, ಈ ಆಪ್ಷನ್ ಕರೆಕ್ಟ್ ಆಕೈತಿ. ಸೊ ಹಂಗಾರೆ ಈಗ ಕ್ವಶನ್ ನಂಬರ್ 10 11 ಸಾಲ್ವ್ ಮಾಡಿದೆ. ಕ್ವಶನ್ ನಂಬರ್ 12 ಅಂದ್ರೆ ನೀವು ಚೆಕ್ ಮಾಡಿ ನೋಡ್ರಿ. ನಾ ಈ ಬೋರ್ಡ್ ರಬ್ ಮಾಡುತ್ತೆ, ನಾನು ಚೆಕ್ ಮಾಡಿ. ರೈಟ್. ಕ್ವಶನ್ ನಂಬರ್ 12 ಒಳಗೆ ಏನ್ ಹೇಳತ್ತಾನವ ಅಂತಂದ್ರೆ ದ ಸಮ್ ಆಫ್ ಫಸ್ಟ್ 20 ಆಡ್ ನ್ಯಾಚುರಲ್ ನಂಬರ್ ಈಸ್ ಅಂತ ಕೊಟ್ರನ. ಸೊ ನಮಗ ನೋಡ್ರಿ ಕೆಲವೊಂದಿಷ್ಟು ನಿಮ್ಗೆ ಸಮ್ ಆಫ್ ನ್ಯಾಚುರಲ್ ನಂಬರ್ ಅಂದ್ರೆ ಎನ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ 2. ಸಮ್ ಆಫ್ ನ್ಯಾಚುರಲ್ ನಂಬರ್ ಅಂತಂದ್ರೆ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಓನ್ಲಿ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್. ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಅಂತಂದ್ರ ಎನ್ ಇಂಟು ಬ್ರಾಕೆಟ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಐತಿ. ಬಟ್ ಇಲ್ಲಿ ಕೇಳಿದ್ದು ಸಮ್ ಆಫ್ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್, ಮೊದಲ 20 ಬೆಸ ಸಂಖ್ಯೆಗಳ ಮೊತ್ತ ಅಂತ ಕೇಳಿರ್ತಾನ ಕನ್ನಡ ಒಳಗ. ಇಲ್ಲಿ ಬರ್ದಿರ್ತೀನಿ ಕನ್ನಡ ಕ್ವಶನ್ ಆಪ್ಷನ್ ಇಲ್ಲೇ ಅದಾವ, ಅಲ್ಲೇನು ಬರೆಯಕ್ಕೆ ಹೋಗಂಗಿಲ್ಲ. ಇದ ಸೆಂಟೆನ್ಸ್ ಅನ್ನ ಕನ್ನಡ ಒಳಗೆ ಏನ್ ಕೊಡ್ತಾನ ಅನ್ನೋದನ್ನ ನಾ ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ದ ಸಮ್ ಆಫ್ ಫಸ್ಟ್ 20 ಆಡ್ ನ್ಯಾಚುರಲ್ ನಂಬರ್ಸ್, ಮೊದಲ 20 ಬೆಸ ಸಂಖ್ಯೆಗಳ ಮೊತ್ತ ಅಂತ ಕೇಳತ್ತಾನ. ಸೊ ಓನ್ಲಿ ಸ್ವಾಭಾವಿಕ ಸಂಖ್ಯೆ ಅಂತಿದ್ರ ನಾವು ಎನ್ ಇಂಟು ಬ್ರಾಕೆಟ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ 2 ಬರ್ಕೋತಿದ್ವಿ. ಬಟ್ ಇಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಬೆಸ ಸಂಖ್ಯೆ ಅಂದಿದ್ದಕ್ಕೆ ನಮ್ದು ಏನೈತೆ ಅಲ್ಲಿ ಅದ ಸೇಮ್ ಟು ಸೇಮ್ ಫಾರ್ಮುಲಾ. ಸಮ್ ಆಫ್ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ ಅಂತಂದ್ರ ಇದು ಎನ್ ಸ್ಕ್ವೇರ್ ಅಂತ ಐತಿ ನಮ್ದು ಫಾರ್ಮುಲಾ, ಜಸ್ಟ್ ಎನ್ ಸ್ಕ್ವೇರ್. ನಾ ಇದು AP ಒಳಗ ಒಂದು ವಿಡಿಯೋ ಮಾಡೇನಿ, ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದ ಅದ್ರಾಗ ಎಲ್ಲಾನು ಎಕ್ಸ್ಪ್ಲೇನ್ ಮಾಡೇನಿ. ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಏನಕ್ಕೈತಿ, ಸಮ್ ಆಫ್ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ ಏನಕ್ಕೈತಿ, ಇವನ್ ನ್ಯಾಚುರಲ್ ನಂಬರ್ ಏನಕ್ಕೈತಿ. ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೆ. ಎಷ್ಟೆಷ್ಟು ಫಾರ್ಮುಲಾ ಬರ್ತಾವ ನಾವೆಲ್ಲ SN ಈಕ್ವಲ್ ಟು n by 2 into bracket of a plus n minus 1 into d, ಇನ್ನೊಂದು n equal to a plus n minus 1 into d. ಎರಡು ಫಾರ್ಮುಲಾ ಅಥವಾ 3 ಫಾರ್ಮುಲಾ ಅಷ್ಟೇ ನೆನ್ಪಿಟ್ಕೊಂಡಿರ್ತೀವಿ. ಬಟ್ ಅಲ್ಲಿ ಇನ್ನೊಂದಿಷ್ಟು ಫಾರ್ಮುಲಾ ಕೊಟ್ಟಿದ್ದಾನೆ ಟೆಕ್ಸ್ಟ್ ಬುಕ್ ಒಳಗೆ, ಅವನ್ನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ಒಂದು ವಿಡಿಯೋ ಒಳಗೆ ಹೇಳಿದ್ದೈತಿ, ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಸೊ ಆಡ್ ನ್ಯಾಚುರಲ್ ನಂಬರ್ಸ್ ಎನ್ ಸ್ಕ್ವೇರ್ ಐತಿ. ಸೊ ಹಂಗಾರೆ ಎಷ್ಟು ನಂಬರ್ಸ್ ಏನೈತಿ 20 ಐತಿ ಹೌದಿಲ್ಲ. 20 ಅಂತಂದ್ರೆ ಈ n ಜಗದಾಗ 20 ಹಾಕಿದ್ರೆ 20 ಸ್ಕ್ವೇರ್, n ಜಗದಾಗ 20 ಹಾಕಿದ್ರೆ 20 ಸ್ಕ್ವೇರ್, ದಟ್ ಈಸ್ ವಿ ಗೆಟ್ 400. ಸೊ ಇಷ್ಟು ಸಿಂಪಲ್ ಆಗಿ 1 ಸೆಕೆಂಡ್ ಒಳಗೆ ಕ್ವಶನ್ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡೋ ನೆಸೆಸರಿನೇ ಇಲ್ಲ. ಆಡ್ ನ್ಯಾಚುರಲ್ ನಂಬರ್ n ಸ್ಕ್ವೇರ್ 20 ಸ್ಕ್ವೇರ್ 400 ಮುಗೀತು. ಎಷ್ಟು ಜಲ್ದಿ ಟಿಕ್ ಹಾಕ್ಬೋದು. ರೈಟ್. ಇನ್ನು ಈ ಕ್ವಶನ್ ನಂಬರ್ 13 ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಕ್ವಶನ್ ನಂಬರ್ 13 ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ nth ಟರ್ಮ್ ಆಫ್ an AP, ದ ಸಮ್ ಆಫ್ whose n ಟರ್ಮ್ಸ್ ಈಸ್ SN ಈಸ್ ಅಂತ ಕೇಳಿದಾನ. The nth term of an AP,
ದ ಸಮ್ ಆಫ್ ಹೂಸ್ n ಟರ್ಮ್ಸ್ ಈಸ್ Sn ಅಂತ ಕೇಳಿದಾನ. ಇದನ್ನ ಆಕ್ಚುಲಿ ಇದು ಡೈರೆಕ್ಟ್ ಆನ್ಸರ್, ಇದು ಡೈರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಬಿ. ಇದು ಡೈರೆಕ್ಟ್ ಆಗಿ ಫಾರ್ಮುಲಾ. ದ nth ಟರ್ಮ್ ಆಫ್ AP ದ ಸಮ್ ಆಫ್ ಹೂಸ್ n ಟರ್ಮ್ಸ್ ಈಸ್ Sn ಅಂತ ಕೇಳ್ಯಾನ. ಸೊ ಹಂಗಾರ nth ಟರ್ಮ್ ಆಫ್ AP ನಾವು ಫೈಂಡ್ ಔಟ್ ಮಾಡ್ಕೋಬೇಕು. nth ಟರ್ಮ್ ಆಫ್ AP ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಏನ್ ಈಸ್ ಈಕ್ವಲ್ ಟು ಏನ್ ಆಕೈತಿ ಅಂತ ಕೇಳತ್ತ ನಾವು. ಇಫ್ ಸಮ್ ಆಫ್ n ಟರ್ಮ್ಸ್ ಈಸ್ Sn ಆದಾಗ ಸಮ್ ಆಫ್ n ಟರ್ಮ್ಸ್ Sn ಐತಿ. ಈಗ ಆಲ್ರೆಡಿ ನಮಗ ಗೊತ್ತಿರೋಂಗ ಫಾರ್ಮುಲಾ ಒಳಗ ಸಮ್ ಆಫ್ n ಟರ್ಮ್ಸ್ Sn ಅಂತಾನೆ ಬರ್ಕೋತೀವಿ. ಬಟ್ ಅದಕ್ಕೆ ಮ್ಯಾಚ್ ಆಗುವಂಗ ಈ ತರ ಯಾವ ಫಾರ್ಮುಲಾ ಮ್ಯಾಚ್ ಆಕೈತಿ, ಇದು ಮ್ಯಾಚ್ ಆಕೈತು, ಇದು ಮ್ಯಾಚ್ ಆಕೈತು, ಇದು ಮ್ಯಾಚ್ ಆಕೈತು, ಇದು ಮ್ಯಾಚ್ ಆಕೈತು. ಇದು Sn ಪ್ಲಸ್ Sn ಮೈನಸ್ 1, Sn ಮೈನಸ್ Sn ಮೈನಸ್ 1, Sn ಪ್ಲಸ್ Sn ಪ್ಲಸ್ 1, Sn ಮೈನಸ್ Sn ಪ್ಲಸ್ 1. ಸೊ ಇದ್ರಾಗ ಯಾವ್ದು ಆಪ್ಷನ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿನಗೆ ಏನು ಕೊಡ್ತೈತಿ ಅಂತ ಅವ ಕೇಳಾಕತ್ತಾನ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ ಬಂದಂಗ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಬಂದಂಗ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಬಂದಂಗ ನಮ್ಗೆ ಆನ್ಸರ್ ಇದು ಕೊಡ್ತೈತಿ ಆಪ್ಷನ್ ಬಿ. Sn ಜಗದಾಗ Sn is equal to n by 2 into bracket of 2a plus n minus 1 into d ಹಾಕ್ಬೇಕ. ಅದ n ಜಗದಾಗ n minus 1 ಹಾಕೊಂಡ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕ. ಈ ಸಿಂಪ್ಲಿಫಿಕೇಶನ್ ಮಾಡಿದ್ರ ನಮ್ಗೆ ಆಪ್ಷನ್ ಬಿ ಕೊಡ್ತೈತಿ, ರೈಟ್. ಸೊ ಇದನ್ನ ಡೈರೆಕ್ಟ್ ಆಗಿ ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಕ್ ಹೋದ್ವಿ ಅಂತಂದ್ರ ಬಹಳ ದೊಡ್ಡದಾಗ್ತೈತಿ, ಒಂದು ಪೇಜ್ ಗಟ್ಲೆ ಆಕೈತಿ. ನಾವು ಆಲ್ರೆಡಿ ಸಿಂಪ್ಲಿಫಿಕೇಶನ್ ಮಾಡೀನಿ, ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಅದ ಆನ್ಸರ್ ನೀವು ನೋಡ್ಕೋಬಹುದು. ಓಕೆ, ಸೊ ಹಂಗಾರೆ ಈಗ ಈ ವಿಡಿಯೋ ಒಳಗ 4 ಕ್ವಶನ್ ಅದು. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಇನ್ನೊಂದು 4 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇವೆಲ್ಲ ಅಪ್ಲೈಡ್ ಕ್ವಶನ್ಸ್ ಅನ್ಕೋರಿ, ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ಕೋರಿ. ಇವೆಲ್ಲ ಟೆಕ್ಸ್ಟ್ ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್. ನಿಮ್ಗೆಲ್ಲ CBSE ಒಳಗಂತೂ ಏನೈತಿ ಆಲ್ಮೋಸ್ಟ್ ಎಲ್ಲ ಟ್ವಿಸ್ಟ್ ಮಾಡೇ ಕೇಳ್ತಾನೆ ಕ್ವಶನ್. ಬಟ್ ಸ್ಟೇಟ್ ಒಳಗೂ ಇವಾಗ ಟ್ವಿಸ್ಟ್ ಮಾಡಿ ಕೇಳತ್ತಾನ ಕ್ವಶನ್ ಪೇಪರ್. ಈ 2024 ಒಳಗ ನೀವು ಏನ್ ಎಕ್ಸಾಮ್ ಬರ್ದ್ರಲ್ಲ ಅವೆಲ್ಲ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಅನಿಸ್ತೈತಿ ಎಲ್ಲಾನು ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಕೊಡಂಗಿಲ್ಲ. ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ ಕೊಡತ್ತಾರ, ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿ ಕ್ವಶನ್ ಕೊಡತ್ತಾರ. ಸೊ ನಾವ್ ಇನ್ನೂ ಜಾಸ್ತಿ ಓದ್ಬೇಕಾಕೈತಿ. ಜಾಸ್ತಿ ಓದ್ಬೇಕಂದ್ರೆ ಈ ತರ ಕ್ವಶನ್ಸ್ ಅನ್ನ ಇನ್ನೂ ಹೆಚ್ಚಿಗೆ ನಾವು ಸ್ಟಡಿ ಮಾಡ್ಬೇಕಾಕೈತಿ. ಓಕೆ, ಇದನ್ನ ನೋಡ್ಕೊರಿ. ಥ್ಯಾಂಕ್ ಯು.